ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 15ನೇ ಸ್ಪಾಟ್ನಲ್ಲೂ ಅಸ್ಥಿ ಪಂಜರ ಸಿಗಲಿಲ್ಲ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 15ನೇ ಸ್ಪಾಟ್ನಲ್ಲೂ ಯಾವುದೇ ಅಸ್ಥಿ ಪಂಜರ ಸಿಗಲಿಲ್ಲ. ಬೋಳಿಯಾರ್ ಅರಣ್ಯದಲ್ಲೂ ತಲೆಬುರುಡೆ ಸಿಗಲಿಲ್ಲ. ಇನ್ನು ನಿನ್ನೆ ಬೇರೆ ಕಡೆ ಮಣ್ಣು ತೆಗೆಯಲು ಅನಾಮಿಕ ಸೂಚಿಸಿದಂತೆ ಇನ್ನು ಧರ್ಮಸ್ಥಳ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವ ಬೋಳಿಯಾರ್ ಅನಾಮಿಕನ ಮಾಹಿತಿಯನ್ನ ಆಧರಿಸಿ ಅಲ್ಲಿನ ಪೊಲೀಸರು ಕೂಡ ಶೋಧ ಕಾರ್ಯವನ್ನ ನಡೆಸಿದ್ರು. ಇನ್ನು ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 15ನೇ ಸ್ಪಾಟ್ನಲ್ಲೂ ಕೂಡ ಯಾವುದೇ ಅಸ್ಥಿ ಪಂಜರ ಸಿಗಲಿಲ್ಲ. ಬೋಳಿಯಾರ್ ಅರಣ್ಯದಲ್ಲೂ ತಲೆಬುರುಡೆ ಸಿಗಲಿಲ್ಲ. ನಿನ್ನೆ SIT ಅವರು ಕೂಡ ಕಾರ್ಯಾಚರಣೆಯನ್ನ ನಡೆಸಿದ್ರು. 15ನೇ ಸ್ಪಾಟ್ನಲ್ಲಿಯೂ ಕೂಡ ಅಸ್ಥಿ ಪಂಜರ ಯಾವುದೇ ಸಿಗಲಿಲ್ಲ. ಇನ್ನು ಧರ್ಮಸ್ಥಳ ಹಾಗೂ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವ ಬೋಳಿಯಾರ್ ಅನಾಮಿಕನ ಮಾಹಿತಿಯನ್ನ ಆಧರಿಸಿ ಶೋಧ ಕಾರ್ಯವನ್ನ ನಡೆಸಿದ್ರು. ಇನ್ನು ಕಾಡಲ್ಲಿ ಕಳೆಬರಕ್ಕಾಗಿ ಇದು ಸರ್ಚ್ ಆಪರೇಷನ್. ದೂರುದಾರನನ್ನ ಕರೆತಂದು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇಂದು ಬೋಳಿಯಾರ್ ಕಲ್ಲೇರಿ ಪ್ರದೇಶದಲ್ಲಿ SIT ಅವರು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಮಾಸ್ಕ್ ಮ್ಯಾನ್ ಹೇಳಿದ ಕಡೆಯಲ್ಲೆಲ್ಲ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇದಾದ್ರೂ ಕೂಡ ಸಿಗುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. 13ನೇ ಪಾಯಿಂಟ್ನಲ್ಲಿ ನಡೆಯುತ್ತಾ ಶೋಧ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿರುವಂತದ್ದು. ಇನ್ನು ತೀವ್ರ ಕುತೂಹಲವನ್ನ ಕೆರಳಿಸಿದ ಆಪರೇಷನ್ ಅಸ್ಥಿ ಪಂಜರ. ಇನ್ನು ಧರ್ಮಸ್ಥಳದಲ್ಲಿಯೂ ಕೂಡ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 15ನೇ ಸ್ಪಾಟ್ನಲ್ಲೂ ಯಾವುದೇ ಅಸ್ಥಿ ಪಂಜರ ಸಿಗಲಿಲ್ಲ. ಬೋಳಿಯಾರ್ ಅರಣ್ಯದಲ್ಲೂ ಕೂಡ ತಲೆಬುರುಡೆ ಸಿಗಲಿಲ್ಲ. ಇನ್ನು ಧರ್ಮಸ್ಥಳ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವ ಬೋಳಿಯಾರ್ ಅನಾಮಿಕನ ಮಾಹಿತಿಯನ್ನ ಆಧರಿಸಿ SIT ಅವರು ಕೂಡ ಶೋಧ ಕಾರ್ಯಾಚರಣೆಯನ್ನ ನಡೆಸಿದ್ರು. ಯಾವುದೇ ಅಸ್ಥಿ ಪಂಜರ ಕೂಡ ಸಿಗಲಿಲ್ಲ. ಇಂದು ಬೋಳಿಯಾರ್ ಹಾಗೂ ಕಲ್ಲೇರಿ ಪ್ರದೇಶದಲ್ಲಿ SIT ಅವರು ಕಾರ್ಯಾಚರಣೆಯನ್ನ ಮಾಡ್ತಾರೆ. ಇನ್ನು ಅಲ್ಲಿ ಏನು ಸಿಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ.